ಜೊತೆ ಜೂಜಾಟ ಆಡೋ ರೈತ ಅಂತ ನಾವು ಪಾಠ ಕೇಳಿದ್ವಿ ಹಿಂದೆ. ಆದರೆ ಮಾನ್ಸೂನ್ ಜೊತೆ ಜೂಜಾಟ ಆಡಿ ರೈಟ್ ಸಿಕ್ಲಿಲ್ಲ ಅಂದ್ರೆ ನಾವು ದೇಶಕ್ಕೆ ಅನ್ನ ಹಾಕೋ ಕೆಲಸ ರೈತರು ಮಾಡ್ಕೊಂಡೇ ಬಂದಿದ್ದೀವಿ. ರೈಟ್ ಸಿಕ್ಲಿ ಹೋಗ್ಲಿ, ಯಾವುದೇ ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ, ಇಲ್ಲಿಂದ ಕೂಡ ಯಾವುದೇ ರೈತರ ಪರ ನೀವು ಮಾಡ್ತಾ ಇಲ್ಲ. ಆದರೆ ಇವತ್ತು ಏನಾಗಿದೆ ಅಂತಂದ್ರೆ ಜಮೀನ್ಗೆ ಹೋಗೋದಕ್ಕೆ ಜೂಜಾಟ ಆಡೋ ರೈತ ಅನ್ನೋ ಸನ್ನಿವೇಶ ಹೊಂದಿದೆ. ಕಾರಣ ಏನಂದ್ರೆ ಮಾನವ ಹಾಗೂ ಪ್ರಾಣಿಗಳ ಸಂಘರ್ಷ. ಜಮೀನ್ಗೆ ಹೋದವನು ಮನೆ ಬರೋದಕ್ಕೆ ಯಾರು ಹೆಣ್ಣಿಲ್ಲ, ಎಲ್ಲೋ ಹುಲಿ ತಿನ್ಕತ್ತೋ ಚಿರತೆ ತಿನ್ಕತ್ತೋ ಅಂತ ಮನೇಲಿರ್ತಕ್ಕಂಥ ಮಕ್ಕಳು ತಂದೆ ಬರಲಿಲ್ಲ ಅಂತ 4 ಸಾರಿ ಫೋನ್ ಮಾಡ್ತಾರೆ. ಅಥವಾ ಮಾಲಿರೋ ಹೆಂಡತಿ ನನ್ನ ಗಂಡ ಬರಲಿಲ್ಲ, ಇನ್ನು ಹುಲಿ ತಿನ್ಕತ್ತೋ ಚಿರತೆ ತಿನ್ಕತ್ತೋ ಅಂತ ಭಯ ಪಡುವಂಥ ಸ್ಥಿತಿ ನಮ್ಮ ಚಾಮರಾಜನಗರ ಆಗಿರೋ ಮೈಸೂರು ಜಿಲ್ಲೆನಲ್ಲಿ ಆಗಿದೆ. ನೀವು ಏನೇ ನಷ್ಟ ಆದರೂ ಕೂಡ ಯಾವುದೇ ಪ್ರಾಣಿ ಸಂಘರ್ಷ ನೋಡಿ, ಮಾನವ ಪ್ರಾಣಿ ಸಂಘರ್ಷ ನಡುವೆ ಹುಲಿಗಳು ಚಿರತೆಗಳು ಸತ್ತಿವೆ, ಮಹಿಳೆಯರು ಬಲಿಯಾಗಿದ್ದಾರೆ, ಪುರುಷರು ಬಲಿಯಾಗಿದ್ದಾರೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ಕೂಡ ನೀವು ಭ್ರಷ್ಟ ರಾಜಕಾರಣಿಗಳು ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಏನ್ರಿ ನಮ್ಮ ಜೀವಕ್ಕೆ ಬೆಲೆನೇ ಇಲ್ವಾ? ನೀವು ತಿರುಗಾಡ್ಬೇಕಾದ್ರೆ ಪೊಲೀಸರು ಹಿಂದೆ ಮುಂದೆ ಪೊಲೀಸ್ ಬೇಕು, ನಿಮ್ಗೆ ರಕ್ಷಣೆ ಬೇಕು. ನೀವೆಲ್ಲ ತಿರುಗಾಡ್ಬೇಕಾದ್ರೆ ಕಾರಣ ಯಾರೇ? 80% ರೈತರು ನಿಮ್ಗೆ ಓಟ್ ಹಾಕಿ ನಿಮ್ಮನ್ನು MLA ಹಾಗೂ MP ಮಾಡಿರೋದು. ನೀವಾಗಿಲ್ಲ. 70 ಭಾಗ ರೈತರು ಇರೋದು, MLA MP ಸಂಸದರಾಗಿರೋದು. ರೈತರಿಂದ ಗೆದ್ದು ಬರ್ತಕ್ಕಂಥ ನೀವು ನಾಲಾಯಕ ಭ್ರಷ್ಟ ರಾಜಕಾರಣಿಗಳು ರೈತರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ನೋಡ್ರಿ, ಸಫಾರಿ ಬೇಕಾ ನಿಮ್ಗೆ? ಏನ್ರಿ ಹೋಮ್ ಸ್ಟೇ ಬೇಕಾ? ನಮ್ಮ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಮರಕ್ಕೆ ಒಂದು ಅನುಮತಿ ಕೊಡ್ಬೇಕಾದ್ರೆ 20 ಪುರಾವೆ ಕೇಳ್ತಕ್ಕಂಥ ನೀವು, ನಮ್ಗೊಂದು ಕಾನೂನು ನಿಮ್ಗೊಂದು ಕಾನೂನು. ಬಫರ್ ಝೋನಿಂದ ಕೋರ್ ಝೋನಿಂದ ಕರ್ಕೊಂಡು ತೋರಿಸ್ತಿಲ್ಲ ನೀವು. ರೆಸಾರ್ಟು ಬೇಡ, ಸಫಾರಿ ಬೇಡ ಅಂದ್ರೂ ಜಬರ್ದಸ್ತಿ ಮಾಡ್ತಾ ಇದ್ರಲ್ಲ. ನಿಮ್ಗೆ ಮಾನವ ಮರ್ಯಾದೆ ಇದೆಯಾ? ನಮ್ಮ ಪ್ರಾಣಿಗಿಂತ ನಿಮ್ಗೆ ಹೆಚ್ಚಾಯ್ತೇನ್ರಿ? ಬಿದ್ದಿರ್ತಕ್ಕಂಥ ಹುಲಿ ಪ್ರಾಣಿಗಳನ್ನ ಏಳಿಸಿ ನಮ್ಮ ಕಳಿಸಿ ನಮ್ಮ ಹೆಂಡತಿರ ಮಕ್ಕಳನ್ನೆಲ್ಲ ಮುಂಡ ಮಾಡ್ತಾ ಇದ್ದೀರಿ. ಏನ್ರಿ ನಿಮ್ಗೇನಾದ್ರು ಮಾನವ ಮರ್ಯಾದೆ ಸ್ವಲ್ಪ ನೆರವು ಇದೆಯಾ? ಏನ್ರಿ ಇಷ್ಟೆಲ್ಲ ಆಗಿದ್ರು ಕೂಡ ಪ್ರಾಣಿಯ ಮಾನವ ಸಂಘರ್ಷ ಆಗಿದ್ರು ಕೂಡ ರೈತರ ಬಗ್ಗೆ ಒಂದು ಸೊಲ್ಲೆತ್ತಿಲ್ಲ. ಆಯ್ತಾ, ಒಂದು IPL ಟಿಕೆಟ್ ಕೇಳ್ತಾ ಇದ್ರಲ್ಲ ನಿಮ್ಗೆ MLA MP ಗಳು, ನಿಮ್ಗೆ ಮಾನ ಮರ್ಯಾದೆ ಅಂದ್ರೆ ಸ್ವಲ್ಪ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವು IPL ಟಿಕೆಟ್ ಕೇಳ್ತಾ ಇದ್ರ. ನಿಮ್ಗೆ IPL ಟಿಕೆಟ್ ನೋಡ್ಬೇಕು. ನಮ್ಮ ಹೆಂಡತಿರು ಮುಂದಾರಾಗ್ತಾರೆ, ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಿದ್ರು ಮುಂದಾರಾಗ್ತಾ ಇದ್ರೆ ನಿಮ್ಮ ಹಿಂದೆ ಮುಂದೆ ಪೊಲೀಸ್ ಬೇಕು. ಪೊಲೀಸ್ ಯಾರೇ? ನಮ್ಮ ಬಂಧುಗಳೇ ಕಣ್ರಿ ಪೊಲೀಸ್ನವರು. ನಿಮ್ಗೆ ರಕ್ಷಣೆ ಬೇಕು. ದೇಶಕ್ಕೆ ಅವರೇ ನಮ್ಮ ಬಂಧುಗಳೇ, ರೈತರ ಮಕ್ಕಳೇ ಅವರುವೆ. ದೇಶಕ್ಕೆ ರಕ್ಷಣೆ ನೋಡೋರು ನಾವೇ, ದೇಶಕ್ಕೆ ಅನ್ನ ಹಾಕೋರು ನೀವು. ನಾವು ಬೆಳೆದಿರ್ತಕ್ಕಂಥದ್ದನ್ನ ಅನ್ನ ಹಾಕಿ ಅಂತ ಹೇಳ್ತಾ ಇರ್ತಾರೆ ನೀವು. ಭ್ರಷ್ಟ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಏನಾದ್ರು ನೀವು ಅನ್ನ ತಿಂತಾ ಇದ್ರಾ? ರೈತರ ಅನ್ನ ತಿಂತಾ ಇದ್ರ? ರೈತರ ಬಗ್ಗೆ ಮಾತಾಡ್ತಾ ಇದ್ರಿ. IPL ಟಿಕೆಟ್ ಕೇಳ್ತಾ ಇದ್ರಲ್ಲ, ಮಾನ ಮರ್ಯಾದೆ ನಿಮ್ಗೆ ಸ್ವಲ್ಪ ನೆರವೇ ರೇ? ನಿಮ್ಗೆ ಸಫಾರಿ ಬೇಕು, ಪ್ರಾಣಿಗಳು ನೋಡ್ಬೇಕು, ರೋಷಲೇಬೇಕು ಅನ್ನೋದ್ರೆ ಅದರಿಂದ ಉತ್ಪತ್ತಿ ಬೇಕಲೇಬೇಕು ಅಂತ ನೀವು ಜೂಜಾಟಕ್ಕೆ ಬಿದ್ದಿದ್ದು ನೀವು ಸಫಾರಿ ನಡೆಸ್ತಾ ಇದ್ರಲ್ಲ ರೇ. ಕರ್ಕೊಂಡೋಗಿ ಬೋನು ಕೂರಿಸ್ರಿ, ಅವನ ನೋಡೋಣ. ಬೋನಿಗೆ ಮುಚ್ಚಿಕ್ಸ್ರಿ, ಹುಲಿಗೆ ಮುಚ್ಚಿಕ್ಸ್ರಿ, ಅವ್ರನ್ನ ಕರ್ಕೊಂಡೋಗಿ ಕಾಡ್ಗೆಲ್ಲ ಜನನೇ ಕಾಳು ಮಾಡ್ತಾ ಇದ್ರಿ. ನೋಡ್ರಿ, ನಗರ ಪ್ರದೇಶದಲ್ಲಿದ್ರೆ KDBಗೆ ಮತ್ತು ಮೂಡಾಗೆ ತಗತ್ತೀರ. ಕಾಡ್ ಹತ್ರ ಇದ್ರೆ ಪ್ರಾಣಿಗಳು ಬಿಟ್ಟು ನಮ್ಮನ್ನ ಏನ್ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ರಿ. ಯಾರಿಂದ ಆಯ್ಕೆ ಆಗಿ ಬಂದಿದ್ರಿ ನೀವು? ರೈತರಿಂದ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ರೈತರ ಬಗ್ಗೆ ಕಾಳಜಿ ಇದೆಯಾ ನಿಮ್ಗೆ? ನಾವು ಮನುಷ್ಯರು, ರೈತರು ಮನಸ್ಸು ಮಾಡಿದ್ರೆ ಯಾವ ಸರ್ಕಾರನ ತರ್ತಕ್ಕಂಥ ಶಕ್ತಿ ನಮ್ಗಿದೆ, ನಿಮ್ಗಿಲ್ಲ. ಯಾರಿಂದ ಆಗಿದ್ರಿ ನೀವು? ನಮ್ಮಿಂದ ಆಯ್ಕೆ ಆದಂತ ನೀವು ಜನಪ್ರತಿನಿಧಿಗಳು. ಜನಗಳ ಬಗ್ಗೆ ಯಾಕ್ರಿ ಚಿಂತೆ ಇಲ್ಲ? IPL ನೋಡ್ಬೇಕ ನೀವು? ಏನ್ರಿ ನಮ್ಮನ್ನ ನೋಡ್ರಿ, ನಾವು ಜಮೀನ್ಗೆ ಹೋದ್ರೆ ನಮ್ಮ ಹೆಂಡತಿರು ಮುಂದಾರ ಆಗ್ತಾರಂತ, ನಮ್ಮ ಮನೇಲಿ ಮಕ್ಕಳು ಮರಿ ಲೇಟ್ ಆದ್ರೆ ಶಪಿಸ್ತಾರೆ, ಇನ್ನೂ ಬಂದಿಲ್ಲ ಅಂತ. ರೈತರ ಬಗ್ಗೆ ಯಾಕ್ರಿ ಕಾಳಜಿ ಇಲ್ಲ ನಿಮ್ಗೆ? ಮಾನ ಮರ್ಯಾದೆ IPL ಬಗ್ಗೆ ಕೇಳ್ತಾ ಇದ್ದೀನ್ರಿ. ಸದನದಲ್ಲಿ ಮಾತಾಡ್ರಿ, ರೈತರಿಗೆ ರಕ್ಷಣೆ ಕೊಡ್ರಿ. ನಿಮ್ಗೆ ಇನ್ನ ಮುಂದೆ ಕಾರ್ ತಗೊಂಡೋಗೋರು ಏನು ನಗರಕ್ಕೆ ಪ್ರದೇಶಕ್ಕೆ ಬಂದ್ಬಿಟ್ರೆ ನಿಮ್ಮನ್ನ ಏನ್ ಮಾಡ್ಬಿಡ್ತಾರೆ ಜನ? ಹಾರ ಹಾಕ್ತಲ್ಲ, ಅದು ಮೊದಲು ತಪ್ಪು. ನಿಮ್ಗೆ ಹಾರ ಹಾಕ್ಬಾರ್ದು. ನಿಮ್ಗೆ ಸೇವಕರು ಅಂತ ಬಂದವರು ನೀವು ನಮ್ಮನ್ನ ಬಲಿ ಕೊಡ್ತಾ ಇದ್ದೀರಿ. ನೀವು ಮಾನ ಮರ್ಯಾದೆ ನಿಮ್ಗೆ ಸ್ವಲ್ಪ ನರ್ವೆ? IPL ಟಿಕೆಟ್ ಬೇಕು ನಿಮ್ಗೆ? ಏನ್ರಿ ನಿಮ್ಗೆ ಗತಿ ಇಲ್ವ IPL ಟಿಕೆಟ್ ತಗೊಂಡು ನೋಡೋದಕ್ಕೆ? ನಿಮ್ಗೆ ನಮ್ಗೆ ಪರಿಹಾರ ಚಾಕ್ಲೇಟು, ಬ್ರೆಡ್, ಬಿಸ್ಕೆಟ್. ನೀವು ಒಂದು ಮೇಕೆ ಸತ್ರ 4,000 ರೂಪಾಯಿ, ಹಸು ಸೂತ್ರ 20-30 ರೂಪಾಯಿ ಕೊಡ್ತೀರಾ. ಏನ್ರಿ ಯಾವ ಪರಿಹಾರ ಅಂತ ಕೊಡ್ತೀರಾ? ನಿಜವಾಗ್ಲೂ ನಿಮ್ಗೆ ರೈತರ ಮೇಲೆ ಕಾಳಜಿ ಇದ್ರೆ ಸಫಾರಿ ಬಂದ್ ಮಾಡಿಸ್ರಿ, ಹೋಮ್ ಸ್ಟೇ ತೆಗಿಸ್ರಿ. ನಮ್ಗೆ ಇರ್ತಕ್ಕಂಥ ಕಾನೂನು ನಿಮ್ಗೆ ಏನ್ರಿ ಕಾನೂನು? ನೀವೇನ್ ಕೈಲಾಸದಿಂದ ಹೇಳ್ತಿದ್ರೆ ನೀವು ನಮ್ಮಂತ ಸಾಮಾನ್ಯ ಜನಗಳೇ. ನಮ್ಮಿಂದ ನೀವು MLA MP ಆಗಿರೋದು. ನಿಜವಾಗ್ಲೂ ನಿಮ್ಗೆ ಮನುಷ್ಯತ್ವ ಇದ್ರೆ ಸಫಾರಿ ನಿಲ್ಲಿಸ್ರಿ, ನಮ್ಗೆ ರಕ್ಷಣೆ ಕೊಡ್ರಿ ರೈತರಿಗೆ. IPL ನೋಡ್ಬೇಕ ನೀವು? ಮಾನ ಮರ್ಯಾದೆ ನಿಮ್ಗೆ ಸ್ವಲ್ಪ ನಡುವೆ? ಪ್ರಾಣಿಗಳು ತಗೊಂಡ್ಬಿಟ್ಟು ಜನಗಳನ್ನೆಲ್ಲ ಸಾಯ್ತಾ ಇರೋ ನೀವು ರಾಜಕಾರಣಿಗಳ ನೀವು.
ನಿಮ್ಗೆ ನಮ್ಮ ಧಿಕ್ಕಾರ. ಸಫಾರಿ ನಡೆಸ್ತಿಲ್ಲ ಅಂತಂದ್ರೆ ನಿಮ್ಗೆ ಉಗ್ರವಾದ ಹೋರಾಟ ನಡೆಸ್ತೀವಿ. ನಾನು ನೀವು ಯಾವ ಕಾರಣಕ್ಕೂ ನಿಮ್ಗೆ ಬಿಟ್ಕೊಳ್ಳ ಅಂತ ಹೇಳ್ತಾ ಇದ್ದೇನೆ. ನಾವು ಸಾಮೂಹಿಕ ನಾಯಕತ್ವ ರೈತ ಸಂಘ ಗುಂಡ್ಲುಪೇಟೆ ತಾಲೂಕು ರೈತ ಮುಖಂಡ ಷಣ್ಮುಖ ಸ್ವಾಮಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಿಲ್ಲ. ಮಾಡೋ ಮಡಿ ಎರಡರಲ್ಲಿ ಒಂದು ಆಗ್ಲೇಬೇಕಾಗುತ್ತೆ. ನಮ್ಮ ಹೆಂಡ್ತಿರ ಮುಂಡರಾಗ ನಿಮ್ಮನ್ನೇನ್ರಿ ನಾವು ನೋಡೋದು. ರಕ್ಷಣೆ ಕೊಡ್ರಿ, ನಿಲ್ಸ್ರಿ ಸಫಾರಿನ ಅಂತ. ಜೈ ಹಿಂದ್, ಜೈ ರೈತ.